ಪೌಡರ್ ಸಿಗುತ್ತೆ ಹಾಕಬೇಕು ಅಂತಾರೆ. ನಾನು ಏನು ಹಾಕಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಎಲ್ಲ ಕರೆದ್ಬಿಟ್ಟು ನಿಮಗೆ ಸ್ವಲ್ಪ ಕರೆದಿದ್ದೇನೆ, ತೋರಿಸ್ತಾ ಇದ್ದೇನೆ, ಮುರಿದು ಕೂಡ ತೋರಿಸ್ತೇನೆ ನೋಡಿ. ಸ್ವಲ್ಪ ವಿಡಿಯೋ ಇದು ಆಗಿದೆ, ನಾನು ನೋಡಿಲ್ಲ ಫ್ರೆಂಡ್ಸ್, ವಿಡಿಯೋ ಸರಿಯಾಗಿದೆ ಅಂತ ಮಾಡಿದ್ದೆ. ಇಲ್ಲಿ ಆಗ್ಲೇ ತುಂಡಾಗುತ್ತೆ, ಬಾಯಲ್ಲಿಟ್ರೆ ಕರಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಸಂಡಿಗೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಫ್ರೆಂಡ್ಸ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ. ಈಗ ಬೆಳಗ್ಗೆ 7 ಗಂಟೆ ಆಗಿದೆ, ಸ್ವಲ್ಪ ಬಿಸಿಲು ಬಂತು. 6 ಗಂಟೆಗೆ ಬಂದೀನಿ, ಇಟ್ಟು ಸಂಡಿಗೆ ಹಾಕಿದ್ದೀನಿ. ಈಗ ಒಂಥರ ಕೈ ನುಸ್ಲಿಕ್ಕೆ ಇತ್ತು, ಸ್ವಲ್ಪ ಬಿಟ್ಟೆ ನೋಡಿ. ಇನ್ನೂ ಇಲ್ಲೊಂದು ಸ್ವಲ್ಪ ಹಿಟ್ಟಿದೆ, ಹಾಗೆ ಇಲ್ಲಿ ಕೂಡ ಹಿಟ್ಟಿದೆ ನೋಡಿ. ಇಷ್ಟೊಂದು ಅಂದರೆ 3 kg ಅಷ್ಟು ಹಿಟ್ಟನ್ನು ನಾನು ಕುದಿಸಿದ್ದೀನಿ. 2 ಸತಿ ಹಾಕಬೇಕಂದ್ರೆ ಕೆಲಸದಾಗ ಆಗಲಿಲ್ಲ ಫ್ರೆಂಡ್ಸ. ಮತ್ತು ಹಾಗೆ ಬಿಟ್ಕೋತಾ ಹೋಗೋದಾಗತ್ತಿ. ಇವತ್ತು ಹೇಗಿದ್ರು ಕೆಲಸಕ್ಕೆ ಹೋಗಿಲ್ಲ, ಬಿಟ್ಟಿದ್ದೀನಿ ಅಂಥೇಳಿ ಒಂದೇ ದಿನ ಹಾಕ್ತಾಯಿದ್ದೀನಿ. ಪರವಾಗಿಲ್ಲ, ಬಿಸಿಲು ಬಂದರು, ಬಿಸಿಲಲ್ಲಿ ಹಾಕಿದ್ರು ಏನಾಗಲ್ಲ. ಮತ್ತೆಂತ ಮಾಡೋದು ಫ್ರೆಂಡ್ಸ್, ಅದಕ್ಕಾಗಿ ಹಾಕ್ತಾಯಿದ್ದೀನಿ. ಒಟ್ಟಿಗೆ 3 kg ಇದೆ ನೋಡಿ. 3 kg ಹಾಕಬೇಕಂದ್ರೆ ಯಪ್ಪ ದೇವ್ರಿ ಸಾಕಾಗಿ ಹೋಗುತ್ತೆ ಫ್ರೆಂಡ್ಸ್. 3 kg ಸಂಡಿಗೆ ಅಂದರೆ ಒಂದೇ ದಿನದಲ್ಲಿ ಹಾಕೋದಂದ್ರೆ ಕೈಯ ಸಿಕ್ಕಾಪಟ್ಟೆ ಇದು ಹಾಕವು. ನಿನ್ನೆ ಹಿಟ್ಟು ಕುದಿಸಿ ಅಷ್ಟು ನೋವು ಬಂದಿದೆ ಕೈಯ. ಈಗ ಇದನ್ನು ಹಾಕಬೇಕು. ನನ್ನ ಗಂಡನಿಗೆ ಈ ಥರ ಸಂಡಿಗೆ ಅಂದರೆ ಇಷ್ಟ ಆಗಲ್ಲ. ಇದು ಅಂದರೆ ತುಂಬ ಸಣ್ಣದಾಗಿ ಬರುತ್ತಲ್ಲ, ಇದು ಸೇವ್ ಸಂಡಿಗೆ, ಇದು ಅಂದರೆ ತುಂಬ ಇಷ್ಟ, ಅದಕ್ಕೆ ಜಾಸ್ತಿ ಇದನ್ನೇ ಹಾಕ್ತೇನೆ. ಇಲ್ಲಿ ಪಂಪ್ ಕೂಡ ಚಾಲೂ ಮಾಡ್ಯಾರು. ನೀರು ಖಾಲಿ ಆಗಿತ್ತು ಸಿಂಟೆಕ್ಸಲ್ಲಿ, ಒದರಿ ಹೇಳಿದೆ ಫ್ರೆಂಡ್ಸ. ನೋಡಿ ಇಲ್ಲಿ ನೀರು ಬೀಳ್ತಾಯಿದೆ, ಕಾಣಿಸ್ತಿರ್ಬೋದು. ನೀರು ಬೀಳ್ತಾಯಿದೆ, ಪಂಪ್ ಮಾಡಿದ್ದಾರೆ, ಇದು ತುಂಬಿಕೊಳ್ಳುತ್ತೆ. ನಮ್ಮ ಪಪ್ಪಾಯಿ ಗಿಡ ನೋಡಿ ಸ್ಲ್ಯಾಬಿಗೆ ಅಂಟ್ಕೊಂಡ್ಬಿಟ್ಟಿದೆ. ಇಲ್ಲಿ ಕಾಣ್ತಿರ್ಬೋದು ನೋಡಿ, ಇಲ್ಲಿ ಸ್ಲ್ಯಾಬಿಗೆ ಹತ್ತಿಬಿಟ್ಟಿದೆ. ಯಜಮಾನ್ರು ಮೊನ್ನೆಯಿಂದ ಬೈತಾ ಇದ್ದಾರೆ ಅದನ್ನ ಸ್ಲ್ಯಾಬ್ ಬಿಡಿಸು ಅಂತೇಳಿ. ನಾನು ಬಿಡಿಸ್ಲಿಕ್ಕೆ ಆಗ್ತಾಯಿಲ್ಲ, ಕೆಳಗೆ ಹೋಗಿನೇ ಬಿಡಿಸ್ಬೇಕು ಫ್ರೆಂಡ್ಸ್. ಅದು ಈಗ ಇದಷ್ಟು ಹಾಕ್ತೇನೆ. ಆಲ್ರೆಡಿ 7 ಕಾಲಾಗ ಹಾಕಿ ಬಂದಿದೆ ಈ ಟೈಮು. ಇದೊಂದಿಷ್ಟು ಹಾಕಿದ ಮೇಲೆ ಸಿಗ್ತೀನಿ ನೋಡಿ. ಆಯ್ತು ನೋಡಿ ನಮ್ಮ ಸಂಡಿಗೆ. ಈಗ ಟೈಮ್ 9 ಗಂಟೆ ಆಯಿತು ಫ್ರೆಂಡ್ಸ. ನಮ್ಮ ಧನುಷ್ ಕೂಡ ಹೆಲ್ಪ್ ಮಾಡಿದ ನೋಡಿ. ಈ ಥರ ಹಾಕಿದ್ದೇನೆ ಸಂಡಿಗೆ. ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ. ಅಕ್ಕಿ ಸಂಡಿಗೆ ಈ ಥರ ನಾವು ಮಾಡಿ ಇಟ್ಕೊಂಡು 1 ವರ್ಷ ಆದರೂ ಇಟ್ಕೊಂಡು ತಿನ್ಬೋದು. 1 ವರ್ಷ ಅಲ್ಲ 2 ವರ್ಷನೂ ಕೂಡ ಇರುತ್ತೆ, ಹಾಳಾಗೋದಿಲ್ಲ ಅಷ್ಟು ಈಸಿಯಾಗಿ. ಹಬ್ಬ ಹರಿದಿನಗಳಲ್ಲಿ ನಾವು ಅಂಗಡಿಯಿಂದ ತಂದು ಮಾಡೋಕ್ಕಿಂತ ಎಣ್ಣೆಯಲ್ಲಿ ಕರಿಯೋದು, ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಮಾಡಿ, ಇದರ ರೆಸಿಪಿ ಕೂಡ ಬರುತ್ತೆ ಫ್ರೆಂಡ್ಸ. ಚೆನ್ನಾಗಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಇಟ್ಟಿದ್ದೆ ಫ್ರೆಂಡ್ಸ್ ಅರ್ಧ kg ಅಕ್ಕಿ, ರೇಷನ್ ಅಕ್ಕಿನೇ ಇದು, ಬೇರೆ ಯಾವ ಅಕ್ಕಿನೂ ಅಲ್ಲ. 3 ನೈಟು 3 ಡೇ ಅಂದರೆ ಹಗಲು ರಾತ್ರಿ ಕೂಡ ನಾನಿಲ್ಲಿ ನೆನೆ ಇಟ್ಟಿದ್ದೆ. ಎಷ್ಟು ದಿನ ಅಕ್ಕಿ ನೆನೆ ಇಡ್ತೀರೋ ಅಷ್ಟು ಚೆನ್ನಾಗಿ ಆಗ್ತದೆ ಇದು ಸಂಡಿಗೆ. ಇಲ್ಲಿ ನೋಡಿ ನಾನೀಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರೋಂಥದ್ದು ನೀರೆಲ್ಲ ಬಸಿದು ಇಲ್ಲಿ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟು ಯಾವ ಥರ ರುಬ್ತೀವಿ ನೋಡಿ ಆ ಥರ ರುಬ್ಬಿದ್ರೆ ಸಾಕು. ಈಗ ನಾವು ಅಕ್ಕಿ ಕೈಯಲ್ಲಿ ತುಂಡು ಮಾಡಿದರೆ ತುಂಡೇ ಆಗಿಬಿಡುತ್ತೆ ಅಷ್ಟು, ಯಾಕಂದರೆ ನೆನೆದಿದೆ ಅದು ಅಕ್ಕಿ. ಈಗ ನಾನು ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಬರ್ತೀನಿ. ಈಗ ಮಿಕ್ಸಿಯಲ್ಲಿ ರುಬ್ಬೋಕ್ಕಿಂತ ಗ್ರೈಂಡರ್ ಇದ್ರೂ ರುಬ್ಕೋಬೋದು ನೋಡಿ. ಈ ಥರ ಸಣ್ಣದಾಗಿ ರುಬ್ಬಿದ್ದೀನಿ ನೈಸಾಗಿ. ಒಂದು ಪಾತ್ರೆಗೆ ತೆಗೆದಿಟ್ಕೋತೀನಿ ಫ್ರೆಂಡ್ಸ. ಉಳಿದಿರುವಂಥದ್ದನ್ನು ಇದೇ ಥರ ನಾನೀಗ ಎಲ್ಲವನ್ನು ರುಬ್ಕೊಂಬರ್ತೀನಿ. ನಿಮಗೆ ತೋರಿಸ್ತೇನೆ ರುಬ್ಬಿದ ಮೇಲೆ. ಇಷ್ಟು ಈ ಥರ ರುಬ್ಕೊಂಡ್ರೆ ಸಾಕು ನೋಡಿ. ಇಲ್ಲಿ ಈಗ ಎಲ್ಲವನ್ನು ನಾನು ರುಬ್ಬಿದ್ದೇನೆ, ಸೈಡ್ ಇಟ್ಕೊಂಡಿದ್ದೇನೆ. ಇಲ್ಲಿ ಒಂದು ಕಪ್ಪಿನಕ್ಕಿಂತ ಕಮ್ಮಿ ನಾನು ಸಬ್ಬಕ್ಕಿನ 1 ಗಂಟೆ ನೆನೆ ಇಟ್ಟಿದ್ದೆ. ಅದನ್ನು ಕೂಡ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಅದನ್ನು ಕೂಡ ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ನುಣ್ಣಗೆ ರುಬ್ಕುತ್ತೇನೆ. ಡೈರೆಕ್ಟ್ ಹಾಗೇನೋ ಹಾಕ್ತಾರೆ, ನಾನಿಲ್ಲಿ ಹಾಗೆ ಹಾಕೋದಿಲ್ಲ. ಕುದಿ ನೀರಿಗೆ ಇದನ್ನ ಸಬ್ಬಕ್ಕಿ ಡೈರೆಕ್ಟ್ ಸೇರಿಸ್ತಾರೆ. ಇಲ್ಲಿ ನಾನು ಸೇವ್ ಸಂಡಿಗೆ ಮಾಡೋದ್ರಿಂದ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಸಬ್ಬಕ್ಕಿ ಕೂಡ ನೋಡಿ, ಸಬ್ಬಕ್ಕಿ ಕೂಡ ಮಿಕ್ಸಿಗೆ ಹಾಕಿ ಇದನ್ನ ನಾನು ಅಕ್ಕಿ ಒಟ್ಟಿಗೆ ಸೇರಿಸಿದೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋತೇನೆ.
ಇದೆಲ್ಲ ಒಂದೇ ಲೆವೆಲ್ ಆಗಬೇಕು, ಒಂದೇ ಥರ ಆಗಬೇಕು ನಮಗೆ. ಸಬ್ಬಕ್ಕಿ ಬೇರೆ, ಅಕ್ಕಿ ಹಿಟ್ಟು, ಸಬ್ಬಕ್ಕಿ ಹಿಟ್ಟು ಬೇರೆ ಬೇರೆ ಆಗಬಾರ್ದು. ಇದನ್ನೆಲ್ಲ ಈಗ ನಾನು ಮಿಕ್ಸ್ ಮಾಡ್ಕೋತೀನಿ. ಇದನ್ನು ಒಳ್ಳೇದಾಗಿ ಚೆನ್ನಾಗಿ ನಾನು ಇಲ್ಲಿ ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಕ್ಕಿನ ಗಟ್ಟಿಯಾಗಿ ರುಬ್ಬಿದೆ, ಸಬ್ಬಕ್ಕಿ ಸ್ವಲ್ಪ ನೀರು ಥರ ಆಗಿ ರುಬ್ಬಿದೆ. ಯಾಕಂದರೆ ಸಬ್ಬಕ್ಕಿ ತುಂಬ ಜಿಗಿ ಇರುತ್ತೆ, ಅದು ಗಟ್ಟಿಯಾಗಿ ಬಿಟ್ರೆ ತುಂಬಾ ಕಷ್ಟ ಫ್ರೆಂಡ್ಸ್. ನೋಡಿ ಎಲ್ಲ ನಾನು ಇಲ್ಲಿ ಮಿಕ್ಸ್ ಮಾಡಿದ್ದೇನೆ. ಈ ಥರ ಇಲ್ಲಿ ಮಿಕ್ಸ್ ಮಾಡುವಾಗ ನಾನು ಈ ಥರ ರುಬ್ಕೊಳ್ಳುವಾಗ ನೀರನ್ನು ಕುದಿಲಿಕ್ಕಿಟ್ಟಿದ್ದೆ ಗ್ಯಾಸ್ ಮೇಲೆ. ನೀರು ಕುದೀತಾ ಇದೆ ನೋಡಿ, ಅದು ನೀರು ನೋಡಿ ಯಾವ ಥರ ನೀರು ಕುದೀತಾ ಇದೆ. ಅಕ್ಕಿ ರುಬ್ಕೋತಾ ನೀರು ಕುದಿಲಿಕ್ಕಿಟ್ಟಿದೆ. ನೀರು ಇಲ್ಲಿ ನಾನು ಅಳತೆ ಪ್ರಕಾರ ಇಟ್ಟಿಲ್ಲ, ಯಾಕಂದ್ರೆ ಅಳತೆ ಪ್ರಕಾರ ನಾನು ಈಗ ಒಂದ್ಸತಿ ವಿಡಿಯೋ ಮಾಡಿ ತೋರಿಸಿದ್ದೀನಿ, ಹಿಂದಿನ ವಿಡಿಯೋದಲ್ಲಿದೆ, ಚೆಕ್ ಮಾಡ್ಕೊಳ್ಳಿ ಪ್ಲೀಸ್. ಇಲ್ಲಿ ಏನ್ ಗೊತ್ತಾ, ಅಳತೆ ಪ್ರಕಾರ ಯಾಕೆ ಇಟ್ಟಿಲ್ಲ ಅಂದ್ರೆ ಒಬ್ಬೊಬ್ರು ಅಳತೆ ಪ್ರಕಾರ ಮಾಡೋದಿಲ್ಲ. ಜಾಸ್ತಿ ನೀರು ಇಟ್ಕೋಬೇಕು. ಕುದಿ ನೀರನ್ನ ಬೇರೆ ಪಾತ್ರೆಗೆ ತೆಗಿಬೇಕಾಗತ್ತೆ ಸ್ವಲ್ಪ. ನಾನು ನೋಡಿ ಇಲ್ಲಿ ತೆಗೆದೆ. ಈಗ ಅದಕ್ಕೆ ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ತಾ ಇದ್ದೀನಿ. ಪುಡಿ ಉಪ್ಪು ಸ್ಟ್ರಾಂಗ್ ಇರುತ್ತೆ ನೋಡ್ಕೊಂಡು ಸೇರಿಸಿ, ಕಲ್ಲುಪ್ಪು ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಇದನ್ನ ಹಾಕ್ತಾ ಇದ್ದೀನಿ ಜೀರಿಗೆ. ಕುದಿ ನೀರಿಗೆ ಹಾಕಬೇಕು, ಆಮೇಲೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಜೀರಿಗೆ ಹಾಕೋದ್ರಿಂದ ಸಂಡಿಗೆ ಕರದ್ಮೇಲೆ ತುಂಬಾ ಚೆನ್ನಾಗಿ ಬಜ್ಜಿ ತರ ನಮಗೆ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈಗ ಇಲ್ಲಿ ಹಿಟ್ಟನ್ನ ಕುದಿ ನೀರಿಗೆ ನಾನು ಸೇರಿಸ್ತಾ ಇದ್ದೀನಿ. ಒಬ್ಳೆ ಆಗಿರೋದ್ರಿಂದ ಅದು ಸ್ವಲ್ಪ ಕುದಿಯೋ ನೀರಿಗೆ ಸೇರಿಸಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ ಇಲ್ಲಿ ಎಲ್ಲವನ್ನು ನಾನು ಸೇರಿಸಿದೆ. ಈಗ ಇದನ್ನ ಕೈ ಬಿಡ್ಲಾರ್ದಾಗೆ ತಿರುಗಿಸ್ಬೇಕು. ನೀರು ಸ್ವಲ್ಪ ಕಮ್ಮಿನೇ ತಗೊಳ್ಳಿ, ಯಾಕಂದ್ರೆ ಕುದಿ ನೀರನ್ನ ನಾವು ಸೈಡ್ ಎತ್ತಿಟ್ಟಿರ್ತೀವಲ್ಲ, ಬೇಕಾದಾಗೆ ಹಾಕ್ಲಿಕ್ಕಾಗತ್ತೆ. ಅದು ಬೇಕಾದಾಗೆ ಹಾಕೊಳ್ಳಿ. ತುಂಬಾನೇ ಗಟ್ಟಿಯಾಗಿ ಕುದಿಸ್ಬೇಕಾಗತ್ತೆ ನಾವು ಫ್ರೆಂಡ್ಸ್. ಇನ್ನೊಂದು ನಿಮಗೆ ಟಿಪ್ಸು, ಬೆಳಗ್ಗೆನೆ ಈ ತರ ನಾವು ಹಿಟ್ಟು ಮಿಕ್ಸಿಗೆ ಹಾಕಿ ಈ ತರ ಕುದಿಸಿ ಬೆಳಗ್ಗೆನೆ ಹಾಕ್ಬೋದು. ಸ್ವಲ್ಪ ನಿಮಗೆ ಏನಾದ್ರೂ ಜಾಸ್ತಿ ನೀವು ಮಾಡೋದಿದ್ರೆ, ಒಬ್ಬೊಬ್ರು ನೋಡಿ ಈ ತರ ಕರ್ನಾಟಕ ಸೈಡ್ 4 kg 5 kg ಎಲ್ಲ ಮಾಡ್ತಾರೆ. ಅಂತವ್ರು ಏನ್ ಮಾಡಿ ಗೊತ್ತಾ, ಸಾಯಂಕಾಲನೇ ಹಿಟ್ಟನ್ನ ಈ ತರ ಕುದಿಸಿಟ್ಕೊಳ್ಳಿ. ನೀವು ಬೆಳಗ್ಗೆ ಅಷ್ಟರಲ್ಲೇ ಆರಿರುತ್ತೆ, ಬೇಗ ಹಾಕ್ಬೋದು. ಸಿಕ್ಕಾಪಟ್ಟೆ ಬಿಸಿಲು ಕೂಡ ಅಲ್ಲ, ಬೇಸಿಗೆ ಟೈಮಲ್ಲಿ ಬಿಸಿಲಿದೆ ಅಂತೇಳಿ ಸಂಡಿಗೆನ ಹಾಕ್ತಿರ್ತೀವಿ. ಅದಕ್ಕಾಗಿ ನೋಡಿ ಈಗ ನಾ ಮತ್ತಷ್ಟು ನೀರು ಕೂಡ ಹಾಕೊಂಡೆ ಅದಕ್ಕೆ ಜಾಸ್ತಿ. ಅಲ್ಲಿ ಕಾಯಿಸಿಟ್ಟಿದ್ವಲ್ಲ ಅದನ್ನ ನೀರು ಹಾಕಿದ್ ನೋಡಿ. ಅದಕ್ಕಾಗಿ ಹೇಳಿದ್ದು ಒಂದ್ ಸ್ವಲ್ಪ ಕುದಿಸಿ ಸೈಡ್ ಎತ್ತಿಟ್ಕೊಳ್ಳಿ. ನೀವು ಜಾಸ್ತಿ ಏನಾದ್ರು ಮಾಡ್ಬೇಕನ್ಸಿದ್ರೆ ರಾತ್ರಿನೇ ಕುದಿಸಿಡಿ. ಹಿಟ್ಟು ಏನು ಹಾಳಾಗಲ್ಲ, ಏನೂ ಆಗಲ್ಲ ಫ್ರೆಂಡ್ಸ್. ಹಿಟ್ಟು ಹಾಳಾಗುತ್ತೆ ಅನ್ನೋ ಚಾನ್ಸೇ ಇಲ್ಲ. ನಾವು ಎಷ್ಟು ವರ್ಷದಿಂದ ನಮ್ಮ ತಾಯಿಯವರು ಕೂಡ ಇದೇ ತರ ಮಾಡ್ತಾರೆ. 35 ವರ್ಷದಿಂದ ನಮ್ಮಮ್ಮ ಇದೇ ತರ ಮಾಡ್ತಾ ಬಂದಿದ್ದಾರೆ. ನಾವು ಕೂಡ ಹಾಗೆ ಮಾಡ್ತೇನೆ. ಅದೇ ಮೆಥಡ್ ಅಲ್ಲಿ ನಿಮಗೂ ಕೂಡ ಹೇಳ್ತೇನೆ. ಇದನ್ನು ಕೂಡ ನಾನು ಏನ್ ಮಾಡಿದ್ದೆ ಅಂದ್ರೆ ರಾತ್ರಿನೇ ಕುದಿಸಿಟ್ಟಿದ್ನಿ ಫ್ರೆಂಡ್ಸ್. ರಾತ್ರಿ ಕುದಿಸಿಟ್ಟಿದ್ದೆ, ಬೆಳಗ್ಗೆ ಹಾಕಿದ್ದೇನೆ ಸಂಡಿಗೆ. ಅಂದ್ರೆ ಕೈ ಹಿಡಿಲಿಕ್ಕೆ ಬರುದಿಲ್ಲ, ಹಿಟ್ಟು ಸುಡ್ತಿರ್ತದಲ್ಲ. ರಾತ್ರಿ ಕುದಿಸಿಟ್ಬಿಟ್ರೆ ಬೆಳಗ್ಗೆ ಹಾಕ್ಲಿಕ್ಕೆ ಒಳ್ಳೇದಾಗುತ್ತೆ. ನಾನು ಇಲ್ಲಿಗ ಅದು ಚೆನ್ನಾಗಿ ಉಮ್ಗೊಳ್ಳುತ್ತೆ, ಮುಚ್ಚಿಟ್ಟೆ. ಸ್ವಲ್ಪ ಹೊತ್ತು ಗ್ಯಾಸನ್ನು ಸ್ಲೋ ಮಾಡಿ ಬೆಳಗ್ಗೆ ನೋಡಿ ಅದು ಬುಗಾಣಿ ತೆಗೆದು ಒಂದು ಬುಟ್ಟಿಗೆ ಹಾಕೊಂಡಿದ್ದೇನೆ ಇಲ್ಲಿ. ಹಾಗೆ ಸೈಡಿಗೆ ಸ್ವಲ್ಪ ನೀರನ್ನು ಕೂಡ ಇಟ್ಟಿದ್ದೇನೆ. ಅದು ತಣ್ಣೀರು ಬಿಸಿನೀರಲ್ಲ. ಈಗ ನೋಡಿ ಅಲ್ಲಿ ಸೇವ್ದು ಚಕ್ಕುಲಿ ಮಣಿಗೆ ಹಾಕ್ತಾ ಇದ್ದೀನಿ ನಾನು. ಸಂಡಿಗೆ ಮಣಿಗೆ ಹಾಕಿ ಪಿಟ್ ಮಾಡಿ ಇಲ್ಲಿ ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಇಲ್ಲಿ ಹಿಟ್ಟು ನೋಡಿ, ಹಿಟ್ಟು ಎಷ್ಟು ಗಟ್ಟಿಯಾಗಿದೆ ನೋಡಿ, ಹೇಗೆ ಕಾಣುತ್ತೆ ನಿಮಗೆ. ಹಿಟ್ಟು ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೀರು, ಸಂಡಿಗೆ ಹಿಟ್ಟು. ಸ್ವಲ್ಪ ಇಲ್ಲಿ ಹಿಟ್ಟನ್ನ ಈ ತರ ಹಾಕಿ ನೋಡಿ. ನಾನೀಗ ಸೇವ್ ಅಂದ್ರೆ ಸ್ವಲ್ಪ ದಪ್ಪನೆ ಹಾಕಬೇಕು. ಇದು ದಪ್ಪ, ಯಾಕಂದ್ರೆ ಸೇವ್ದು ಸಣ್ಣ ಇರುತ್ತೆ, ಮುರಿತಾವೆ ಸಂಡಿಗೆ ತುಂಬಾ ಬೇಗ. ಸ್ವಲ್ಪ ನಾವು ಮೇಲೇನೆ ಹಾಕಬೇಕಾಗತ್ತೆ. ನೀವು ನೋಡಿದ ಕೂಡಲೇ ಮೇಲೆ ಹಾಕಿದ್ರೆ ಒಣಗಲ್ಲ ಅಂತ ಅನ್ಕೋಬಹುದು. ಇಲ್ಲ ಫ್ರೆಂಡ್ಸ್, ಒಣಗತ್ತೆ, ತುಂಬಾ ಚೆನ್ನಾಗಿ ಒಣಗತ್ತೆ. ಯಾಕಂದ್ರೆ ಇದು ಸಣ್ಣ ಸೇವಮಣಿ ಆಗಿರೋದ್ರಿಂದ ಮುರಿಯುತ್ತೆ. ನೋಡ್ಕೊಂಡು ಹಾಕೊಳ್ಳಿ. ಇನ್ನೊಂದು ಏನ್ ಗೊತ್ತಾ, ಸಬ್ಬಕ್ಕಿನ ಡೈರೆಕ್ಟ್ ಇಡೀ ಹಾಕಿದ್ರೆ ಸೇವ್ ಸಂಡಿಗೆ ಮಾಡೋದಿಕ್ ಬರಲ್ಲ, ಮಿಕ್ಸಿಗೆ ಹಾಕ್ಲೇಬೇಕು. ನೋಡಿ ಇಲ್ಲಿ ನಾನು ಈ ತರ ಎಲ್ಲವನ್ನು ಹಾಕಿದ್ದೀನಿ. ಮತ್ತೆ ಇನ್ನೊಂದೇನ್ ಗೊತ್ತಾ, ಹಲ್ಲಿಲ್ದವ್ರು ಕೂಡ ಇದು ತಿನ್ಲಿಕ್ಕೆ ತುಂಬಾ ಈಜಿ ಆಗುತ್ತೆ. ಸಂಡಿಗೆ ಆದ್ರೆ ಸ್ವಲ್ಪ ದಪ್ಪ ಆಗುತ್ತೆ, ಇದಾದ್ರೆ ಈಜಿ ಆಗುತ್ತೆ ನಮಗೆ. ಅದಕ್ಕಾಗಿ ನಿಮ್ಗೆ ಹೇಳಿದ್ದು ನಾನು ಈ ತರ ಎಲ್ಲ ಹಾಕಿದ್ದೇನೆ. ಮಿನಿಮಮ್ ಇದನ್ನ 4 ರಿಂದ 5 ದಿನ ಒಣಗಿಸ್ತೇನೆ. 4 ರಿಂದ 5 ದಿನ ಒಣಗಿಸಿದ್ಮೇಲೆ ನಿಮ್ಗೆ ತೋರಿಸ್ತೇನೆ ಫ್ರೆಂಡ್ಸ್. ವರ್ಷ ಇಷ್ಟು ನಾವು ತಿಂತಿರ್ತೀವಲ್ಲ, ಅದಕ್ಕಾಗಿ ನೋಡಿ ಯಾವ ತರ ಆಗಿದೆ ಸಂಡಿಗೆ, ಸೇವ್ ಸಂಡಿಗೆ ಎಷ್ಟು ಚೆನ್ನಾಗಿ ನೋಡಿ. ಅಲ್ಲಿ ಹಾಕುವಾಗ ಅದು ಒಣಗ್ತದ ಇಲ್ಲೋ ಏನೋ, ಅಷ್ಟು ದಪ್ಪ ಹಾಕಿದ್ರಿ ಅಂತ ಅನ್ಕೋಬಹುದು. ಎಷ್ಟು ಚೆನ್ನಾಗಿ ಒಣಗಿದೆಯಲ್ಲ. ಇಲ್ಲಿ ನಾನು ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ನಿಮ್ಗೆ ಕರೆದ್ಬಿಟ್ಟು ತೋರಿಸ್ತೇನೆ ಯಾವ ತರ ಬಂದಿದೆ ಅಂತ.
ಹಾಕುವಾಗ ನೋಡಿ ಇಷ್ಟು ಎಣ್ಣೆಯಲ್ಲಿ ಕರೆದ ತಕ್ಷಣ ಇಷ್ಟು ದೊಡ್ಡದಾಗುತ್ತೆ. ಅದು ತುಂಬ ಚೆನ್ನಾಗಿ, ಯಾಕಂದರೆ ಅಕ್ಕಿ ಎಷ್ಟು ದಿನ ನೆನೆಸಿಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ನಿಮಗೆ. ಒಂದು ದಿನ ಅದು ನೆನೆ ಇಟ್ಟರೆ ಅಷ್ಟು ಚೆನ್ನಾಗಿ ಬರಲ್ಲ ಸಂಡಿಗೆ. 2 ದಿನ ಆದರೂ ಮಿನಿಮಮ್ 3 ದಿನ ಆದರೂ ನೆನೆ ಇಡಲೇಬೇಕು ನಾವು. ಸಂಡಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ, ತಾನಾಗಿ ಹೇಗೆ ಅರಳುತ್ತೆ ಅದು ಸಂಡಿಗೆ. ನಾನು ಇದಕ್ಕೆ ಇದನ್ನು ಅದು ಯಾವುದೋ ಒಂದು ಉಪ್ಪಿಗೆ ಇದು ಸಿಗುತ್ತೆ ಅಂತಾರೆ, ಇದಕ್ಕೆ ಪೌಡ್ರ್ ಸಿಗುತ್ತೆ ಹಾಕಬೇಕು ಅಂತಾರೆ. ನಾನು ಏನು ಹಾಕಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಎಲ್ಲ ಕರೆದ್ಬಿಟ್ಟು ನಿಮಗೆ ಸ್ವಲ್ಪ ಕರೆದಿದ್ದೇನೆ, ತೋರಿಸ್ತಾ ಇದ್ದೇನೆ, ಮುರಿದು ಕೂಡ ತೋರಿಸ್ತೀನಿ ನೋಡಿ. ಸ್ವಲ್ಪ ವಿಡಿಯೋ ಇದು ಆಗಿದೆ, ನಾನು ನೋಡಿಲ್ಲ ಫ್ರೆಂಡ್ಸ್, ವಿಡಿಯೋ ಸರಿಯಾಗಿದೆ ಅಂತ ಮಾಡಿದ್ದೆ. ಇಲ್ಲಿ ಆಗಲೇ ತುಂಡಾಗುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಸಂಡಿಗೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ರಾತ್ರಿ ಊಟಕ್ಕೆ ಇಲ್ಲಿ ಎಲೆಗಡಬ ಮಾಡತ್ತೀನಿ ಫ್ರೆಂಡ್ಸ್. ಶ್ರೇಯಾ ಬೇಯಿಸ್ತಾ ಇದ್ದಾಳು, ನಾನು ಇಲ್ಲಿ ಲಟ್ಟಿಸ್ತಾ ಇದ್ದೀನಿ ಕಡೆ. ನೋಡಿ ಈಗ ಎಲೆಗಡಬ ಬೇಕಂತಂದ್ರೆ ಲೈಟ್ ಹಾಕಿದ್ದೆ ಅಂತ ಇದ್ರಾಗ ನೋಡಿ. ರಾತ್ರಿ ಊಟಕ್ಕೆ ಫ್ರೆಂಡ್ಸ್ ಇಲ್ಲಿ ಇವತ್ತು ಸಂಡಿಗೆ ಹಾಕಿ ಕೈ ಎಲ್ಲ ನೋವು. ಶ್ರೇಯನ್ಗೆ ಲಟ್ಟಸಂದ್ರೆ ಮಕ್ಕೊಳಕತ್ತೆ ನೋಡಿ, ಸಾಕಾಗಿದೆ ಅಂತೆ ಮಕ್ಕೊಳ್ತಾ ಇದ್ದಾಳೆ ಅವಳು. ಈಗ ಇದಷ್ಟು ಮಾಡಿ ಆಚೆಗಡೆ ತೆಗಿಸಿ ತಿರುಗಿಸಿ ತೆಗಿಬೇಕಾ ತೆಗಿಯೋದೇ? ತಿರುಗಿಸಿ ತೆಗಿ, ಅದು ತೆಗಿಲಿಕ್ಕೆ ಬರ್ತಾ ಇಲ್ಲ. ನೀಟೈತಿ. ಹಾಂ ಹಾಕದ್ರ ತಗೊಂಡೆ ಕೆಡ್ದಿ ತೆಳಗೆ ಮತ್ತೇನಾರಿ. ಹಾಂ ತಿರುಗಿಸಿದ್ಯಾ? ಹಾಂ ಇಲ್ಲ ತಿರುಗಿಸಿಲ್ಲ ನೋಡಿ. ಈಗ ಇದೊಂದಿಷ್ಟು ಇಲ್ಲಿ ಲಟ್ಟಿಸಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಹಾಗಾಗಿ ಒಂದೊಂದನೇ ಇದರಲ್ಲಿ ಹಾಕಬೇಕು. ಇದರೊಟ್ಟಿಗೆ ಕ್ಯಾಬೇಜ್ ಪಲ್ಯ ಅಥವಾ ಇದು ಅದ್ರ ಮಸ್ತಾಗುತ್ತೆ. ಇಲ್ಲಾಂದರೆ ತುಪ್ಪ ಬೆಲ್ಲ ಹಾಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನಾನು ಇದೊಂದಿಷ್ಟು ಲಟ್ಟಿಸಿ ಇಲ್ಲಿ ನೋಡಿ, ಇಲ್ಲಿ ಕುದೀತಾ ಇದ್ದಾವೆ. ಕುದೀನಿ, ರಾತ್ರಿ ಊಟಕ್ಕೆ ಮತ್ತೆ ತಕ್ಕೋ. ಏನು 9 ಗಂಟೆ ಇದೆ ಈಗ, ನೈಟಲ್ಲ 9 ಹೆಚ್ಚಾತ. 9:17 ನೋಡಿ, 9:15 ಆಗಿದೆ ಅಂತ. ಈಗ ಟೈಮು ಲೇಟ್ ಆಯ್ತು ಇವತ್ತು ಅಡುಗೆ ಮಾಡ್ಬೇಕಾದ್ರೆ ನಮಗೆ. ಹಾಗಾಗಿ ಈಗ ನಾನು ಇದಷ್ಟು ಮಾಡಿದ ಮೇಲೆ ನಿಮಗೆ ಇರ್ತೇನೆ ನೋಡಿ. ಎಲೆಗಡಬ ಊಟ ಮಾಡತ್ತಿದ್ದೀವಿ ಫ್ರೆಂಡ್ಸ್. ಧನುಷ್ ಅಲ್ಲಿ ಊಟ ಮಾಡತ್ತಾನು, ಯಜಮಾನ್ರು ಇಲ್ಲಿ ಊಟ ಮಾಡತ್ತಾರು. ಬೆಂಡೆಕಾಯಿ ಪಲ್ಯ, ಎಲೆಗಡಬಲ್ರಿ ಸ್ವಲ್ಪ ಹಣ್ಣಿದೆ. ಶ್ರೇಯಾ ಇನ್ನೂ ಬಂದಿಲ್ಲ ಫ್ರೆಂಡ್ಸ್, ಶ್ರೇಯಾ ಇನ್ನೂ ಕುದಿಸ್ತಾ ಇದ್ದಾಳೆ. ಈಗ ನಾನು ಊಟ ಮಾಡ್ತೀನಿ. ಇಲ್ಲಿ ಬೆಂಡೆಕಾಯಿ ಪಲ್ಯ ಐತೆ ನೋಡ್ರಿ. ಈಗ ಊಟ ಆದಮೇಲೆ ಮತ್ತೆ